ನಮಸ್ಕಾರ. ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ ಅಂತ, ಕಾರ್ಡಿಯಾಲಜಿಸ್ಟು. ಅಪೋಲೋ ಹಾಸ್ಪಿಟಲ್ ಬನ್ನೇರಘಟ್ಟ ರೋಡ್ ಮತ್ತು ಅಪೋಲೋ ಹಾಸ್ಪಿಟಲ್ ಜಯನಗರಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಡಾಕ್ಟರ್ ಬಾಗಿ ಹಾರ್ಟ್ ಸೆಂಟರ್ ಅಂತ ಜಯನಗರಲ್ಲಿ ಕ್ಲಿನಿಕ್ ಇದೆ. ಸೊ ಗೆಳೆಯರು, ಇವತ್ತು ಈ ಕೊರೋನರಿ ಕ್ಯಾಲ್ಶಿಯಂ ಸ್ಕೋರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾರ್ಮಲಾಗಿ ನಾನು ಮುಂಚೆ ಟಾಕಲ್ಲಿ ಹೇಳಿರೋ ಥರ ಈ ಹಾರ್ಟ್ ಮೇಲೆ 3 ರಕ್ತನಾಳ ಇರ್ತದೆ. ಬಲಗಡೆ ಒಂದು, ಸೆಂಟ್ರಲ್ ಒಂದು, ಲೆಫ್ಟ್ ಒಂದು. ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬಿಕೊಂಡು ಬ್ಲಾಕೇಜ್ಗಳಾಗುತ್ತೆ. ಆ ಬ್ಲಾಕೇಜ್ಗಳು ನಮಗೆ ECG ಎಕೋಲ್ಲಿ ಕಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾವು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ, TMT ಅಂತ ಮಾಡ್ತೀವಿ. ಅದು ECG ಕನೆಕ್ಟ್ ಮಾಡಿ ಬೆಲ್ಟ್ ಮೇಲೆ ವಾಕ್ ಮಾಡಿಸ್ತೀವಿ. ಈ ಯಾರಿಗೆ ಟ್ರೆಡ್ಮಿಲ್ ಟೆಸ್ಟ್ ಮಾಡೋಕ್ಕಾಗೋದಿಲ್ವೋ, 60 ಮೇಲೆ ವಯಸ್ಸಾಗಿರುತ್ತೆ, 65 ಮೇಲೆ ಆಗಿರುತ್ತೆ, ಅವ್ರಿಗೆ ಮಂಡಿ ನೋವು, ಕಾಲು ನೋವೆಲ್ಲ ಇರುತ್ತೆ, ಅಂಥವ್ರಿಗೆ ಈ CT ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ಬೋದು. ಅದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಡೈ ಕೊಡೋದಾಗಲಿ ಅಥವಾ ಕಾಂಟ್ರಾಸ್ಟ್ ಅನ್ನೋದು ಇಂಜೆಕ್ಷನ್ ಕೊಡೋದಾಗಲಿ ಮಾಡೋದಿಲ್ಲ. ಪ್ಲೇನ್ CT ಸ್ಕ್ಯಾನ್ ಮಾಡ್ತೀವಿ ಹಾರ್ಟ್ಗೆ. ಅದರಲ್ಲಿ ಈ ಆರ್ಟ್ರೀಸಲ್ಲಿ ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗಿರುತ್ತೋ ಅಂಥ ಜಾಗದಲ್ಲಿ ಆ ಕೊಲೆಸ್ಟ್ರಾಲ್ ತುಂಬ ವರ್ಷ ಇದ್ದರೆ ಅದ್ರ ಮೇಲೆ ಕ್ಯಾಲ್ಶಿಯಂ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಕ್ಯಾಲ್ಶಿಯಂ ಎಷ್ಟು ಕೂತ್ಕೊಂಡಿದೆ ಅನ್ನೋದ್ರ ಮೇಲೆ ಆ ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ. ಈಗ ನಾರ್ಮಲ್ ಸ್ಕೋರ್ ಬಂದು 0 ಇರಬೇಕು, ಅಂದರೆ ಏನು ಕ್ಯಾಲ್ಶಿಯಂ ಡಿಪಾಸಿಷನ್ ಆರ್ಟ್ರೀಸಲ್ಲಿ ಇರಬಾರ್ದು. ಯಾವಾಗ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಈಗ ಆರ್ಟ್ರೀಸಲ್ಲಿ 30%, 50%, 70 ಹೀಗೆ ಬೇರೆ ಬೇರೆ ಆರ್ಟ್ರೀಸಲ್ಲಿ ಬೇರೆ ಬೇರೆ ಪರ್ಸೆಂಟೇಜಲ್ಲಿ ಡಿಪಾಸಿಷನ್ ಆದಾಗ ಆ ಕೊಲೆಸ್ಟ್ರಾಲ್ ಮೇಲೆ ಕ್ಯಾಲ್ಶಿಯಮ್ ತುಂಬ್ಕೊಂಡ್ಬಿಡ್ತದೆ. ಸೊ ಅದು ಇರೋದ್ರಿಂದ ಆ ಎಷ್ಟು ಕ್ಯಾಲ್ಶಿಯಂ ತುಂಬ್ಕೊಳ್ತದೋ ಅಷ್ಟು ಬ್ಲಾಕು ಇರೋ ರಿಸ್ಕ್ ಜಾಸ್ತಿ ಇದೆ ಅಂತ ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಕೊಡುತ್ತೆ. ಅದು ಅಕ್ಯುರೇಟಾಗಿ ಇಷ್ಟೇ ಪರ್ಸೆಂಟೇಜ್ ಬ್ಲಾಕ್ ಆಗಿದೆ ಅಂತ CT ಕ್ಯಾಲ್ಶಿಯಂ ಸ್ಕೋರಲ್ಲಿ ಗೊತ್ತಾಗೋದಿಲ್ಲ. ಆ CT ಕ್ಯಾಲ್ಶಿಯಂ ಸ್ಕೋರ್ ಇರೋದ್ರಿಂದ ಎಷ್ಟು ಬ್ಲಾಕೇಜ್ ಇರೋ ಸಾಧ್ಯತೆ ಇದೆ ಅನ್ನೋದೊಂದು ಗೆಸ್ಸಿಂಗು ಬರುತ್ತೆ ಅದ್ರ ಮೇಲೆ. CT ಕ್ಯಾಲ್ಶಿಯಂ ಸ್ಕೋರ್ 100ಕ್ಕಿಂತ ಕಡಿಮೆ ಇರೋರಿಗೆ ಬ್ಲಾಕೇಜ್ ಪಾಸಿಬಿಲಿಟಿ ಕಡಿಮೆ ಅಂತ ಹೇಳ್ಬೋದು. 100ಕ್ಕಿಂತ ಜಾಸ್ತಿ ಇದ್ದರೆ ಬ್ಲಾಕೇಜ್ ಪಾಸಿಬಿಲಿಟಿ ಜಾಸ್ತಿ ಅಂತ ಹೇಳ್ಬೋದು. CT ಕ್ಯಾಲ್ಶಿಯಂ ಸ್ಕೋರ್ 400ಕ್ಕಿಂತ ಜಾಸ್ತಿ ಇದ್ದರೆ ಅಂಥವ್ರಿಗೆ ಬ್ಲಾಕ್ ಇರೋ ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಅಂಥವರು ಕನ್ವೆನ್ಷನ್ ಆಂಜಿಯೋಗ್ರಫಿ ಅಂದರೆ ಕೈಯಿಂದ ಒಂದು ಟ್ಯೂಬ್ ಹಾಕಿ ಅಥವಾ ಕಾಲಿಂದ ಟ್ಯೂಬ್ ಹಾಕಿಬಿಟ್ಟು ನೀವು ಡೈರೆಕ್ಟ್ ಹಾರ್ಟ್ಗೆ ಇಂಜೆಕ್ಷನ್ ಕೊಟ್ಟು ನೋಡ್ತೀವಲ್ಲ, ಅದು ಮಾಡೋದು ಒಳ್ಳೆಯದು. ಅದು ಮಾಡೋದ್ರಿಂದ ಅದು ಎಷ್ಟು ಕಡೆ ಬ್ಲಾಕ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಪ್ರತಿ ವರ್ಷ ನಾವು ಎಲ್ಲರಿಗೂ ಆಂಜಿಯೋಗ್ರಫಿ ಮಾಡೋಕ್ಕಾಗೋದಿಲ್ಲ. ಯಂಗ್ ಪೇಷಂಟ್ ಇದ್ದರೆ, ವಾಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತಂದರೆ ಅಂಥವ್ರಿಗೆ ಈ ಟ್ರೆಡ್ಮಿಲ್ ಟೆಸ್ಟ್ ಮುಖಾಂತರ ನಾವು ಬ್ಲಾಕೇಜ್ ಇದೆಯಲ್ಲ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ. ಅದೇ ಓಲ್ಡ್ ಪೇಷಂಟಿಗೆ, ನಡೆಯೋಕ್ಕೆ ಆಗದೇ ಇರೋರಿಗೆ ಅಥವಾ ಮಂಡಿ ನೋವು ಇರೋರಿಗೆ ಅಥವಾ ಈ ECGಯಲ್ಲಿ ಆಲ್ರೆಡಿ ಸ್ವಲ್ಪ ಚೇಂಜಸ್ ಇರೋರಿಗೆ CT ಕ್ಯಾಲ್ಶಿಯಂ ಸ್ಕೋರ್ ಮಾಡಿ ಅದರಲ್ಲಿ ಎಷ್ಟು ಕ್ಯಾಲ್ಶಿಯಂ ಡಿಪಾಸಿಷನ್ ಇದೆ ಅಂತ ಒಂದು ಅಪ್ರಾಕ್ಸಿಮೇಟ್ ತಿಳ್ಕೊಂಡು, ಏನೂ ಡಿಪಾಸಿಷನ್ ಇಲ್ಲ, ಸಿಮ್ಟಮ್ಸ್ ಇಲ್ಲ ಅಂತಂದರೆ ಅವ್ರಿಗೇನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸಿಮ್ಟಮ್ಸ್ ಇದೆ, ಬ್ಲಾಕೇಜ್ ಆಗೋ ರಿಸ್ಕ್ ಫ್ಯಾಕ್ಟರ್ಗಳಿದೆ. ಎಕ್ಸಾಂಪಲ್ ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದೆ, ಹೈ ಕೊಲೆಸ್ಟ್ರಾಲ್ ಇದೆ, ಸ್ಮೋಕಿಂಗ್ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ. ಈ ಜೊತೆಗೆ CT ಕ್ಯಾಲ್ಶಿಯಂ ಸ್ಕೋರ್ ಜಾಸ್ತಿ ಬಂತು ಅಂದರೆ ಅಂಥವ್ರಿಗೆ ಆಂಜಿಯೋಗ್ರಫಿ ಮಾಡಿ ನೋಡಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬ್ಲಾಕ್ನ ಗೊತ್ತು ಮಾಡಿಕೊಂಡು, ಆ ಬ್ಲಾಕು 70% ಕಡಿಮೆ ಇದ್ದರೆ ಮಾತ್ರ ಮೇಲೆ ಕಂಟಿನ್ಯೂ ಮಾಡಿ ಬಿಡ್ತೀವಿ. 70ಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಒಂದು ಸ್ಟೆಂಟ್ ಹಾಕಿ ಕ್ಲೇಮ್ ಮಾಡಬೇಕಾಗುತ್ತೆ. ಅಥವಾ ಆ ಕ್ಯಾಲ್ಶಿಯಂ ರಿಮೂವ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಈಗ ರೋಟಾ ಅಬ್ಲೇಷನ್ ಅಂತ ಕರಿತೀವಿ. ಅಂದರೆ ಆ ಆರ್ಟ್ರೀಸಲ್ಲಿ ಏನು ಕ್ಯಾಲ್ಶಿಯಂ ಇರುತ್ತೆ ಅದರಲ್ಲೊಂದು ಡ್ರಿಲ್ಲಿಂಗ್ ಥರ, ಈಗ ಡೆಂಟಿಸ್ಟ್ ರೂಟ್ ಕೆನಲ್ ಮಾಡೋ ಥರ ಒಂದು ವೈರ್ ಮೇಲೆ ಒಂದು ಡ್ರಿಲ್ಲಿಂಗ್ ಥರ ಕಳಿಸ್ಬಿಟ್ಟು ಅದು ಕ್ಯಾಲ್ಶಿಯಂನ ಸ್ಮಾಲ್ ಪಾರ್ಟಿಕಲ್ ಆಗಿ ಬ್ರೇಕ್ ಮಾಡುತ್ತೆ. ಅದು ಮಾಡೋದ್ರಿಂದ ವೆಸಲ್ ಈಲ್ಡ್ ಆಗುತ್ತೆ, ವೆಸಲ್ ಸೈಜ್ ದೊಡ್ಡದಾಗುತ್ತೆ. ಅದಾದಮೇಲೆ ಅದರಲ್ಲಿ ಬಲೂನ್ ಹಾಕಿಬಿಟ್ಟು ಬಲೂನ್ ಎಕ್ಸ್ಪಾಂಡ್ ಮಾಡಿ ಆಮೇಲೆ ಸ್ಟೆಂಟ್ ಅಂತ ಮಾಡ್ಬೋದು. ಇನ್ನು ಕೆಲವರಿಗೆ ಈ ಕ್ಯಾಲ್ಶಿಯಂನ ಬ್ರೇಕ್ ಮಾಡೋದಕ್ಕೆ ಲಿಥೋಟ್ರಿಪ್ಸಿ ಬಲೂನ್ ಅಂತ ಬರುತ್ತೆ. ಅಂತ ಬಲೂನಲ್ಲಿ ಅಲ್ಟ್ರಾಸೋನಿಕ್ ವೇವ್ಸ್ ಇರುತ್ತೆ. ಆ ಕ್ಯಾಲ್ಶಿಯಂ ಜಾಗದಲ್ಲಿ ಅಲ್ಲಿ ಹೋಗ್ಬಿಟ್ಟು ಆಂಜಿಯೋಗ್ರಾಮ್ ಮುಖಾಂತರ ವೈರ್ ಪಾಸ್ ಮಾಡಿ ಅಲ್ಲಿ ಆ ಬ್ಲಾಕ್ ಇದ್ದಲ್ಲಿ ಆ ಬಲೂನ್ನ ಎಕ್ಸ್ಪಾಂಡ್ ಮಾಡಿ ಇಟ್ಬಿಟ್ಟು ಅಲ್ಟ್ರಾಸೋನಿಕ್ ವೇವ್ಸ್ನ ಬಟನ್ ಒತ್ತಿದ್ರೆ ಆ ವೇವ್ಸ್ ಮುಖಾಂತರ ಕ್ಯಾಲ್ಶಿಯಂನ ಅದು ಪುಡಿ ಮಾಡುತ್ತೆ. ಅದು ಮಾಡೋದ್ರಿಂದ ಆ ವೆಸಲ್ ಬ್ಲಾಕ್ ಈಲ್ಡ್ ಆಗುತ್ತೆ, ವೆಸಲ್ ಬ್ಲಾಕು ಚಿಕ್ಕದಾಗುತ್ತೆ, ಆ ವೆಸಲ್ ಸೈಜ್ ದೊಡ್ಡದಾಗುತ್ತೆ. ಅದರಿಂದ ಸ್ಟೆಂಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಇದಲ್ಲದೆ ಒಂದು ಆರ್ಬಿಟಲ್ ಎಥೆಕ್ಟ್ರಮ್ ಅಂತಿದೆ, ಅದು ಕೂಡ ಈ ಡ್ರಿಲ್ ಮಾಡೋ ಥರ ರೊಟೇಷನ್ ಮಾಡ್ತಾ ಹೋಗ್ಬಿಟ್ಟು ಆ ಕ್ಯಾಲ್ಶಿಯಂನ ಬ್ರೇಕ್ ಮಾಡಿ ಅದು ಶೇವ್ ಮಾಡಿಬಿಡುತ್ತೆ. ಕ್ಯಾಲ್ಶಿಯಂನ ಬ್ರೇಕ್ ಮಾಡಿ ರಿಮೂವ್ ಮಾಡೋದ್ರಿಂದ ಆ ವೆಸಲ್ ಒಳಗಡೆ ಸ್ಟೆಂಟ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಾರ್ಮಲ್ ಬ್ಲಾಕ್ ಇರೋರಿಗೆ 70% ಜಾಸ್ತಿ ಇದ್ದರೆ ಅದರಲ್ಲಿ ವೈರ್ ಹಾಕಿಬಿಟ್ಟು ಬಲೂನಿಂದ ಎಕ್ಸ್ಪಾಂಡ್ ಮಾಡಿ ಆಮೇಲೆ ಸ್ಟೆಂಟ್ ಹಾಕಿಬಿಡ್ತೀವಿ.
ಅದೇ ಕ್ಯಾಲ್ಶಿಯಂ ಜಾಸ್ತಿ ಇದ್ದವ್ರಿಗೆ ಆ ಸ್ಟೆಂಟ್ ಎಕ್ಸ್ಪಾಂಡ್ ಆಗೋದಿಲ್ಲ. ಅಂಥವ್ರಿಗೆ ಏನು ಮಾಡಬೇಕಾಗುತ್ತೆ, ಈ ಥರ ಕ್ಯಾಲ್ಶಿಯಂ ಮಾಡಿಫಿಕೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಈಗೇನು ರೋಟಾಬ್ಲೇಷನ್ ಅಂತಾಗಲಿ, ಅಥವಾ ಲಿಥೋಟ್ರಿಪ್ಸಿ ಬಲೂನ್ ಅಂತಾಗಲಿ, ಅಥವಾ ಕಟಿಂಗ್ ಬಲೂನ್ ಅಂತ ಕರಿತೀವಿ, ಸ್ಕೋರಿಂಗ್ ಬಲೂನ್ ಅಂತ ಕರಿತೀವಿ, ಅಥವಾ ರೊಟೇಷನಲ್ ಅಥೆರೆಕ್ಟಮಿ ಅಂತ ಕರಿತೀವಿ, ಆರ್ಬಿಟಲ್ ಅಥೆರೆಕ್ಟಮಿ ಅಂತ ಕರಿತೀವಿ. ಇವೆಲ್ಲ ಬೇರೆ ಬೇರೆ ರೀತಿಯಾದ ಕ್ಯಾಲ್ಶಿಯಮನ್ನು ರಿಮೂವ್ ಮಾಡೋಕ್ಕಿರೋ ಮೆಥಡ್ಗಳು. ಸೊ ಈ ಮಾಡೋದ್ರಿಂದ ಅದು ವೆಸಲ್ಯುಲರ್ ಬ್ಲಾಕ್ನ ಕ್ಲಿಯರ್ ಮಾಡೋದಕ್ಕೆ, ಸ್ಟೆಂಟ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ನಮಗೆ ಈ CT ಕ್ಯಾಲ್ಶಿಯಂ ಸ್ಕೋರ್ ಅನ್ನೋದನ್ನು ಯಾರಿಗೆ 60+ ಏಜ್ ಆಗಿರುತ್ತೋ ಅವ್ರಿಗೆ ಬ್ಲಾಕೇಜ್ ಇದೆಯಲ್ಲ ಅಂತ ಸ್ಕ್ರೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ಥರ ಒಂದು ಈ ಕೊರೋನರಿ ಆರ್ಟರಿ ಕ್ಯಾಲ್ಶಿಯಂ ಅಂತ ಇದ್ರ ಬಗ್ಗೆ ತಿಳ್ಕೊಳ್ತೀವಿ ನಾವು. ಕೆಲವೊಬ್ರಿಗೆ ಏನು ತಪ್ಪು ನಂಬಿಕೆ ಇದೆ ಅಂತಂದರೆ, ನಾವು ಜಾಸ್ತಿ ಕ್ಯಾಲ್ಶಿಯಂ ಇರೋ ಫುಡ್ ತೊಗೊಂಡ್ರೆ ಅಲ್ಲಿ ಕ್ಯಾಲ್ಶಿಯಂ ಡಿಪಾಸಿಷನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಅದು ತಪ್ಪು. ಸೊ ಕ್ಯಾಲ್ಶಿಯಂ ಇರೋ ಫುಡ್ ತೊಗೊಳ್ಳೋದ್ರಿಂದ ಕ್ಯಾಲ್ಶಿಯಂ ಡಿಪಾಸಿಷನ್ ಆಗೋದಿಲ್ಲ. ಈ ಆರ್ಟ್ರಿಯಲ್ಲಿ ಏನು ಲೈನಿಂಗ್ ಇರುತ್ತೆ ಅದೊಂದು ಡ್ಯಾಮೇಜ್ ಆದಾಗ, ಎಲ್ಲೆಲ್ಲಿ ಆರ್ಟ್ರಿ ಡ್ಯಾಮೇಜ್ ಆಗಿರುತ್ತೆ ಅಲ್ಲೆಲ್ಲ ಕೊಲೆಸ್ಟ್ರಾಲ್ ಹೋಗಿ ತುಂಬಿಕೊಳ್ತದೆ. ಎಲ್ಲಿ ಕೊಲೆಸ್ಟ್ರಾಲು ಭಾಳ ದಿನ ಇರುತ್ತೋ ಅದ್ರ ಮೇಲೆ ಕ್ಯಾಲ್ಶಿಯಂ ಬಂದು ಕೂತ್ಕೊಳ್ತದೆ. ಸೊ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್ ನಾರ್ಮಲ್ ಇದ್ದರೂ ಕೂಡ, ಅಥವಾ ಫುಡ್ಡಲ್ಲಿ ತಗೊಳ್ಳೋ ಕ್ಯಾಲ್ಶಿಯಂ ಲೆವೆಲ್ ನಾರ್ಮಲ್ ಇದ್ದರೂ ಕೂಡ, ಆ ಡ್ಯಾಮೇಜ್ ಆಗೋ ಜಾಗದಲ್ಲಿ ಕ್ಯಾಲ್ಶಿಯಂ ಸಹಜವಾಗಿ ಕೂತ್ಕೊಂಡು ಡಿಪಾಸಿಷನ್ ಮಾಡುತ್ತೆ. ಸೊ ಕ್ಯಾಲ್ಶಿಯಂ ಸ್ಕೋರ್ಗೂ, ಕ್ಯಾಲ್ಶಿಯಂ ಫುಡ್ ಇಂಟೇಕಿಗೂ ಅಥವಾ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತಗೊಳ್ಳೋದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಇದನ್ನು ತಿಳ್ಕೊಳ್ಳೋದು ಮುಖ್ಯ. ಸೊ ಯಾರಿಗೆ ಬ್ಲಾಕ್ ಆಗೋ ರಿಸ್ಕ್ ಇರುತ್ತೆ ಅವರು CT ಕ್ಯಾಲ್ಶಿಯಂ ಸ್ಕೋರ್ ಮಾಡಿಬಿಟ್ಟು, ಆ ಕ್ಯಾಲ್ಶಿಯಂ ಸ್ಕೋರಲ್ಲಿ ಕಡಿಮೆ ಬಂದರೆ ಮಾತ್ರ ಮೇಲೆ ಬಿಡ್ಬೋದು. ಆ ಕ್ಯಾಲ್ಶಿಯಂ ಸ್ಕೋರ್ ಜಾಸ್ತಿ ಇದ್ದರೆ ಆಂಜಿಯೋಗ್ರಫಿ ಮಾಡಿ ನೋಡಿ, ಆಂಜಿಯೋಗ್ರಫಿಯಲ್ಲಿ ಎಷ್ಟು % ಬ್ಲಾಕ್ ಅಂತ ತಿಳ್ಕೊಂಡು, ಅದರಲ್ಲಿ 70% ಕಡಿಮೆ ಬ್ಲಾಕ್ ಇದ್ದರೆ ಮಾತ್ರನೇ ಕಂಟಿನ್ಯೂ ಮಾಡ್ಬೋದು. 70ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಆಂಜಿಯೋಪ್ಲಾಸ್ಟಿ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ತುಂಬ ಹೆವಿ ಕ್ಯಾಲ್ಶಿಯಂ ಇದೆ, ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲ್ಲ ಅನ್ನೋ ಥರ ಇದ್ದರೆ, ಅಥವಾ 3 ವೆಸಲ್ ಬ್ಲಾಕ್ ಇದ್ದರೆ ಅಂಥವ್ರು ಬೈಪಾಸ್ ಸರ್ಜರಿ ಕೂಡ ಮಾಡಿಸ್ಕೋಬೋದು. ಸೊ ಇವತ್ತಿನ ದಿನ ನಾವು ಈ CT ಕೊರೋನರಿ ಕ್ಯಾಲ್ಶಿಯಂ ಸ್ಕೋರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಧನ್ಯವಾದಗಳು.